ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ತಲೆ ಎತ್ತಿದೆ. ಅದೇ ಮಂದಿರದಲ್ಲಿ ರಾಮನನ್ನ ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ಕಾತರವಾಗಿ ಕಾಯ್ತಿದೆ. ಕೊನೆಗೂ ಅಯೋಧ್ಯೆ ಮಂದಿರದಲ್ಲಿ ಕನ್ನಡಿಗ ಶಿಲ್ಪಿ ಕೈಯಲ್ಲಿ ಅರಳಿದ ಮೂರ್ತಿಗೆ ಜೀವ ಸಿಗಲಿದೆ. ರಾಮನ ಸ್ಮರಣೆಯಲ್ಲಿ ಭಕ್ತರು ಮುಳುಗಿದ್ದಾರೆ. ರಾಮ ಶ್ರೀರಾಮ ಎಲ್ಲೆಲ್ಲೂ ರಾಮನ ಜಪ, ಭೂಮಿ ಬಾನಂಗಳದಲ್ಲೂ ಜಯ ಶ್ರೀರಾಮ ಘೋಷಣೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ರಾಮನ ಸ್ಮರಣೆ ಜೋರಾಗಿದೆ. ಮೈಸೂರಿನ ಶಿಲ್ಪಿ ಕೆತ್ತಿದ ಮೂರ್ತಿಯೇ ಮಂದಿರಕ್ಕೆ ಆಯ್ಕೆ. ಅಯೋಧ್ಯೆ ರಾಮಜನ್ಮ ಭೂಮಿ ಟ್ರಸ್ಟ್ನಿಂದ ಘೋಷಣೆ. ಹೌದು, ಇಡೀ ದೇಶವೇ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಕೊಳ್ಳಲು ಎದುರು ನೋಡುತ್ತಿದೆ. ಸಂತಸದ ವಿಷಯ ಏನಂದ್ರೆ, ಮೈಸೂರಿನ ಕಲಾವಿದ ಅರುಣ್ ಕೆತ್ತಿರುವ ಬಾಲರಾಮನ ಮೂರ್ತಿಯೇ ಮಂದಿರಕ್ಕೆ ಫೈನಲ್ ಆಗಿದೆ. ಕನ್ನಡಿಗ ಕೆತ್ತಿದ ರಾಮನ ಮೂರ್ತಿಯೇ ಜನವರಿ 22ರಂದು ಅಯೋಧ್ಯೆ ಮಂದಿರದ ಗರ್ಭಗುಡಿ ಸೇರಲಿದೆ. ಈ ಬಗ್ಗೆ ಅಯೋಧ್ಯೆ ರಾಮ ಜನ್ಮ ಭೂಮಿ ಟ್ರಸ್ಟ್ ಅಧಿಕೃತ ಘೋಷಣೆ ಮಾಡಿದೆ. ಅಯೋಧ್ಯೆಯಲ್ಲಿ ಕೊಪ್ಪಳ ಶಿಲ್ಪಿಯ ಕೈಚಳಕ. ಶಿಲ್ಪಗಳನ್ನ ಕೆತ್ತುತ್ತಿರುವ ಈ ಶಿಲ್ಪಿ ಹೆಸರು ಪ್ರಶಾಂತ್ ಸೋನಾರ್. ಕೊಪ್ಪಳ ಜಿಲ್ಲೆ ಗಂಗಾವತಿ ಪಟ್ಟಣದ ನಿವಾಸಿ. 45 ದಿನಗಳು ಅಯೋಧ್ಯೆಯಲ್ಲಿದ್ದ ಪ್ರಶಾಂತ್ ಹಲವು ಮೂರ್ತಿಗಳನ್ನ ಕೆತ್ತಿದ್ದಾರೆ. ಮಂದಿರ ಲೋಕಾರ್ಪಣೆ ಬಳಿಕ ಬಾಕಿ ಇರುವ ಕೆಲಸ ಪೂರ್ಣಗೊಳಿಸಲು ಮತ್ತೆ ಅಯೋಧ್ಯೆಗೆ ತೆರಳಲಿದ್ದಾರೆ. ತುಂಬಾ ಹೆಮ್ಮೆ ಆಗುತ್ತೆ ನನಗೆ. ಇಂಥ ಒಂದು ಈ ಕಲೆ ಕಲ್ತಿದ್ದಕ್ಕೆ ಸಾರ್ಥಕ ಅಂತ ಆಗ್ತೈತೆ ಸರ್. ಇವತ್ತು ನನಗೆ ಅಲ್ಲಿ ಹೋಗಿ ಬಂದಿದ್ದರೆ ಸಾರ್ಥಕ ಆಗ್ತೈತೆ. ನಾವೊಬ್ಬ ಸಣ್ಣ ಊರಲ್ಲಿ ಏನೋ ಚಿಕ್ಕದಾಗಿರೋ ಶಿಲ್ಪಿ ಇವತ್ತು ಅಯೋಧ್ಯೆಗೆ ಬಂದಿದ್ದಾನೆ ಅಂತಂದು ಭಾಳ ಹೆಮ್ಮೆ ಪಡ್ತಿದ್ದಾರೆ. ತಂದೆ ತಾಯಿ ಆಯ್ತು, ಸ್ನೇಹಿತರಾಯ್ತು, ಬಂಧು ಬಳಗರಾಯ್ತು, ಇಡೀ ನಮ್ಮ ಊರಲ್ಲಿ ಎಲ್ಲ ದೊಡ್ಡ ದೊಡ್ಡ ಜನ ಎಲ್ಲ ಖುಷಿ ಪಡ್ತಿರ್ತಾರೆ ಸರ್. ಮತ್ತೆ ಅವಕಾಶ ಬರೋದಿದೆ ಸರ್, ಫೆಬ್ರವರಿಲಿ ಮತ್ತೆ ಹೇಳ್ತೀನಿ ಅಂದಿದ್ದಾರೆ ಸರ್. ಮತ್ತೆ ಬಂದರೆ ಹೋಗ್ತೀನಿ ಸರ್. 40 ವರ್ಷದಿಂದ ಹನುಮನಿಗೆ ಮುಸ್ಲಿಂ ವ್ಯಕ್ತಿಯಿಂದ ಪೂಜೆ. ವಿಜಯಪುರದ ಡೋಮನಾಳ ಗ್ರಾಮದಲ್ಲಿ 40 ವರ್ಷಗಳಿಂದ ಮುಸ್ಲಿಂ ಸಮುದಾಯದ ಮೈಬೂಸಾಬ್ ನದಾಫ್ ಹನುಮನ ಸೇವೆ ಮಾಡುತ್ತಿದ್ದಾರೆ. ಆಂಜನೇಯನ ಪರಮ ಭಕ್ತರಾಗಿರುವ ಮೈಬೂಸಾಬ್ ಅಯೋಧ್ಯೆಗೆ ತೆರಳಿ ರಾಮಲಲ್ಲನ ದರ್ಶನ ಪಡೆಯಲು ಎದುರು ನೋಡುತ್ತಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ನಮಗೆ ಭಾರಿ ಅಂದ್ರೆ ಭಾರಿ ಖುಷಿಯಾಗೈತೆ ರೀ. ಅದು ನನಗೆ ಭಯಂಕರ ತೃಪ್ತಿ ಆಗ್ಯದ. ನಾವು ಒಮ್ಮೆ ಹೋಗಿ ನೋಡಿ ಬರ್ಬೇಕನ್ನಂತ ಅಪೇಕ್ಷೆ ಐತಿ. 40 ವರ್ಷ ಹಿಡಿದು ಹನುಮಂತನ ಸೇವೆ ಮಾಡಿ ನನಗೆ ಭಾಳ ತೃಪ್ತಿ ಆಗೈತಿ. ನನ್ನ ಬಳಗ, ನನ್ನ ಮಂದಿ ಮಕ್ಕಳು, ನಾವು ಏನು ಮಾಡೋದು ಈ ಕೈಲಿ ಕೈಯಾಗ ಏನು ಹಿಡಿದೀನಿ ಅದು ಬಂಗಾರ ಆಗೈತಿ. ಹನುಮನ್ ದೇವರದಿಂದ ನನಗೆ ಭಾಳ ಚಲೋ ಆಗೈತಿ. ವಿಜಯಪುರ ಮೂಲದ ಉದ್ಯಮಿ ರಾಜಶೇಖರ ಮುತ್ತಿನ ಪೆಂಡಿಮಠ, ಬೆಂಗಳೂರಿನ ರಾಹುಲ್ ಡಾಕ್ರೆ, ಅನುಭವ ಅಗರ್ವಾಲ್ ಹಾಗೂ ಮಹಾರಾಷ್ಟ್ರದ ಹಿಮಾನುಷು ಸಾಬಳೆ ಬ್ಯಾಂಕಾಕ್ನಲ್ಲಿ ಸ್ಕೈ ಡೈವಿಂಗ್ ಮಾಡಿದ್ದಾರೆ. 13,000 ಅಡಿ ಮೇಲಿಂದ ಅಯೋಧ್ಯೆ ಮಂದಿರದ ಬ್ಯಾನರ್ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.